ಹಿತಶತ್ರು ಕುಮಾರಸ್ವಾಮಿ ವಿರುದ್ಧ ಮುಂದುವರೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ. ಮತ್ತೆ ಹರಿಹಾಯ್ದಿದ್ದಾರೆ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಚ್ಚಿ ಕೊಟ್ಟಿದ್ದಾರೆ ತಮ್ಮ ಮಾತುಗಳಿಂದಲೇ. ಏನಪ್ಪಾ ಕುಮಾರಸ್ವಾಮಿ, ನನ್ನನ್ನು ತಿಹಾರ್ ಜೈಲಿಗೆ ಕಳಿಸ್ತೀಯಾ? ನಾನು ಆಲ್ರೆಡಿ ತಿಹಾರ್ ಜೈಲ್ ನೋಡಿ ಬಂದಿದ್ದೇನೆ, ಕೇಸ್ಗಳನ್ನು ದಾಟಿ ಬಂದಿದ್ದೇನೆ. 19 MLA ಸೀಟ್, 2 MP ಸೀಟ್ ಕೊಟ್ಟರು ನೆನಪಿಲ್ವಾ ಮತದಾರರು? ಜನ ಉತ್ತರ ಕೊಟ್ಟಿದ್ದಾರಲ್ವಾ? ಮೊದಲು ನಾನು ಪೆನ್ ಡ್ರೈವ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಈಗ ಪ್ರೀತಮ್ ಗೌಡ ಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದೀರಲ್ವಾ? ಮೊದಲು ನಿಮ್ಮ ಅಣ್ಣನ ಬಗ್ಗೆ ಮಾತಾಡಪ್ಪ ಕುಮಾರಸ್ವಾಮಿ. ಮೊದಲು ನಿಮ್ಮ ಕುಟುಂಬದ ಆಸ್ತಿ ಎಷ್ಟು ಹೇಳಪ್ಪ ಅಂತ ಹೇಳಿ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕ್ತೇನೆ, ನಾನೇ ಬೇಕು ಅಂತ ಹಾಕ್ತೇನೆ. ಯಾಕೆಂದ್ರೆ ಅವ್ರು ನನಗೆ ಹೇಳಿದ್ರು, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಅರ್ಥ, ನಾನು ನಿನ್ನನ್ನು ತಿಹಾರ್ ಜೈಲು ಕಳಿಸ್ತೀನಿ, ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಮಿಲಿಟರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು. ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲು ನೋಡಾಯ್ತು, ನಿನ್ನ ಕೇಸ್ಗಳು ನೋಡಾಯ್ತು, ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು. ಇದಾದ ಮೇಲೆ ಜನ ಈ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ 136 ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಕಾಸನ್ನ ಅಧಿಕಾರವನ್ನು ತಂದಿದ್ದಾರೆ. ನಿನ್ನ ನಾಯಕತ್ವಕ್ಕೆ ಕುಮಾರಣ್ಣ 19 MLA. ನನ್ನ ಮೇಲೆ ಏನ್ ಹೇಳಿದ್ರಿ? ಆ ಡೆಪ್ಟಿ CM ಪೆನ್ ಡ್ರೈವ್ ನ ಬಿಟ್ಟ ಅಂತ ಹೇಳ್ತಾ ಇದ್ರಿ. ಈ ಡಿಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ. ಮತ್ತೆ ಏನ್ ಹೇಳಿದ್ರಿ? ಪ್ರೀತಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ, ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ, ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ವಿ. ನಿಮ್ಮ ಮಗ ಮತ್ತು ನಮ್ಮ GD ದೇವೇಗೌಡರು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು. ನೀವು ಹೇಳಿದ್ರಿ, ನನಗೂ ಪ್ರಜ್ವಲ್ ರೇವಣ್ಣಗೂ ಸಂಬಂಧ ಇಲ್ಲ, ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ, ಅವ್ರ ಕುಟುಂಬನೇ ಬೇರೆ, ನಿಮ್ಮ ಕುಟುಂಬ ಬೇರೆ. ಹೇಳಿದ್ರು ಇಲ್ಲೋ? ಹೇಳಿದ್ರೆ ಹೇಳಿದ್ರು. ಈಗ ಎಲ್ಲೋಯ್ತು ಅಕ್ಕರೆ? ನಿಮ್ಮನ್ನ ನಾನು ಬೇರೆ ಮಾಡೋದು ನಂಗೆ ಇಷ್ಟ ಇಲ್ಲ, ನೀವು ಒಗ್ಗಟ್ಟಾಗಿರ್ಬೇಕು. ಆದ್ರೆ ಬಿಜೆಪಿಯ ನಾಯಕರುಗಳ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ DK HDK ಏನು ಚರ್ಚೆ ಮಾಡಿದ್ದಾರೆ, ಏನು ಪ್ರೀತಮ್ ಗೌಡ ಏನು ಪೆನ್ ಡ್ರೈವ್ ವಿಚಾರ ಮಾತಾಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂಕಬಳಿಗೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ, ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಮೂಡಾದಲ್ಲಿ ಮಾಡಿದಂತ ಎಲ್ಲ ಸೈಟ್ಗಳನ್ನ ಯಾರ್ಯಾರು ಏನೇನು ಅರ್ಜಿ ಹಾಕಿದ್ದಾರೆ ಅಂತ ಕುಮಾರಣ್ಣನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿಚಾರದಲ್ಲಿ, ಅವರ ಧರ್ಮಪತ್ನಿ ವಿಚಾರದಲ್ಲಿ, ಅವರ ಸೋದರ ಕೊಟ್ಟಂತ ಅರ್ಶನ ಕುಂಕುಮದ ಜಮೀನು ವಿಚಾರದಲ್ಲಿ ಏನು ಅಕ್ರಮ ಏನಾದ್ರು ನಡೆದಿದ್ಯಾ? ಸರ್ಕಾರಿ ಜಮೀನು ಹೋಗಿದ್ರ? ಅಕ್ರಮವಾಗಿ ಮಂಜೂರಾತಿಯನ್ನು ಮಾಡ್ಕೊಂಡಿದ್ರ? ತನ್ನ ಜಮೀನನ್ನ ಮೂಡಾರವರು ಅಕ್ರಮವಾಗಿ ಪಡ್ಕೊಂಡದಕ್ಕೆ ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಪ್ಪೇನಿದೆ? ನಮ್ಮ ಜಮೀನಿಗೆ ಆಸ್ತಿ ಹೋದ್ರೆ, ನಿಮ್ಮ ಆಸ್ತಿ ಮೈಸೂರು ಬೆಂಗಳೂರು ಹೋದ್ರೆ ನಿಮ್ಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಏನವರು ಮಾಡಿರುವಂತ ತಪ್ಪು? ನೀವೇ ಅಧಿಕಾರದಲ್ಲಿದ್ದಾಗ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೈಟ್ ಕೊಟ್ಬಿಟ್ಟು, ಬೈತಿ ಬಸವರಾಜು ಮಂತ್ರಿ ಆಗಿದ್ದಾಗ ಸೈಟ್ ಕೊಟ್ಬಿಟ್ಟು, ಈಗೇನ್ ಬೈತಿ ಸುರೇಶ್ ಕೊಟ್ಟಿದ್ರ? ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ? ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು, ಈಗ ಎಷ್ಟು 106 ಎಕರೆಗಳ ಬೆಂಗಳೂರಿನಲ್ಲಿದೆ. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ.